ಕಾಫಿ ಏನಾದ್ರೂ ತಗೊಂಡ್ ಬರ್ಲಾ? ಮೈನಾ, ಇದೇನಮ್ಮ ಮದುವೆ ಮುಗಿಸ್ಕೊಂಡು ತಡವಾಗಿ ಬರ್ತೀರಾ ಅನ್ಕೊಂಡಿದ್ದೆ. ಜೊತೆಯಲ್ಲಿ ಮದುವೆ ಹೆಣ್ಣನ್ನು ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ, ಏನಾಯ್ತಮ್ಮ? ನಾನ್ ಹೇಳ್ತೀನಿ, ಅಟೆನ್ಷನ್ ಪ್ಲೀಸ್. ಕಾಂತಪ್ಪಣ್ಣ, ಏನೂ ಆಗಿಲ್ಲ. ಅಕ್ಕನ್ ಮದ್ವೆ ಮುಗಿಸ್ಕೊಂಡು ತಂಗಿಗೆ ಸೀಮಂತ ಮಾಡೋಣ ಅಂತ ಕರ್ಕೊಂಡ್ ಬಂದಿದ್ದಾಳೆ. ಲತಿಕಾ, ಏನ್ ಹೇಳ್ತಿದ್ಯಮ್ಮ ನೀನು? ಯಾರಿಗ್ ಸೀಮಂತ? ಲತಿಕಾ, ಸೆಕ್ಯೂರಿಟಿ ಅಣ್ಣ ನಮ್ಮಷ್ಟು ಶಾರ್ಪ್ ಇಲ್ಲ, ಸ್ವಲ್ಪ ಬಿಡ್ಸೇಳು. ಹೇ, ಓಲಿ ಚೆನ್ನಾಗಿದೆ. ಆರ್ಟಿಫಿಷಿಯಲ್ಲಾ? ಆರ್ಟಿಫಿಷಿಯಲ್ಲೇ ಆಗಿರುತ್ತೆ, ಇನ್ನೇನು. ಓ ಕಾಂತಪ್ಪಣ್ಣ, ಮತ್ತೆ ಬಿಟ್ಟೆ. ರಾಧಾ ಅವರು ಹೊಸದಾಗಿ ಮದ್ವೆ ಆಗಿದಾರಲ್ಲ, ಮೈನಾ ಮದ್ವೆ ಆಗ್ದೇನೆ ಗರ್ಭಿಣಿ. ಲತಿಕಾ, ಅವಾಗ್ಲಿಂದ ನೀನೇ ಮಾತಾಡ್ತಿದ್ಯಾ. ನನ್ಗೂ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡು, ನಾನು ಮಾತಾಡ್ತೀನಿ. ಹಾಸ್ಟೆಲ್ ಊಟ ತಿಂದು ತಿಂದು ಎಷ್ಟು ಸೊರ್ಗೋಗಿದ್ದೀನಿ ನೋಡಿ ನಾನು. ಅಂದಹಾಗೆ ಮೈನಾ ಸೀಮಂತ ಕಾರ್ಯಕ್ರಮನ ಯಾವಾಗ ಮಾಡ್ತೀರಾ? ವೆಜ್ಜಾ ನಾನ್ ವೆಜ್ಜಾ? ಯಮ್ಮಿ ಆಗಿರುತ್ತೆ. ನಿಮ್ಗೆ ಸಮಯ ಸಂದರ್ಭ ಏನೂ ಇಲ್ವಾ? ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಿದ್ದೀರಾ? ಹೋಗಿ ಇಲ್ಲಿಂದ. ಮೇಡಮ್, ಈ ವಿಷಯ ಗೊತ್ತಾಗಿದ ತಕ್ಷಣ ನಾವು ಮೊದಲು ನಿಮ್ ಹತ್ರನೇ ಮಾತಾಡ್ಬೇಕು ಅಂತ ಬಂದಿದ್ವಿ. ಈ ಹಾಸ್ಟೆಲ್ ಅಲ್ಲಿ ಎಲ್ರಿಗೂ ರೂಲ್ಸ್ ಮೈಂಟೈನ್ ಮಾಡಿ ಅಂತ ಹೇಳ್ತೀರಾ. 9 ಮೇಲೆ ಹೊರಗಡೆ ಹೋಗ್ಬೇಡಿ ಅಂತ ಹೇಳ್ತೀರಾ. ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ ಹೇಳ್ತೀರಾ. ಹಾಸ್ಟೆಲ್ ಅಲ್ಲಿ ಇಲ್ದೇ ಇರೋ ರೂಲ್ಸ್ ಗಳನ್ನೆಲ್ಲ ಹಾಕಿ ನೀವು ರೋಲ್ ಮಾಡೆಲ್ ತರ ಮೇಂಟೈನ್ ಮಾಡ್ತಿದ್ದೀರಾ. ಆದ್ರೆ ಈ ತರ ದಾರಿ ತಪ್ಪಿ ಕೆಟ್ಟೋಗಿರೋಳ್ನ ಕರ್ಕೊಂಡ್ ಬಂದು ಸಪೋರ್ಟ್ ಮಾಡ್ತಿದ್ದೀರಲ್ಲ, ನಿಮ್ಗಿದು ತಪ್ಪು ಅಂತ ಅನ್ನಿಸ್ತಿಲ್ವಾ ಮೇಡಮ್? ಏಯ್, ಹಾಸ್ಟೆಲ್ನ ಹೇಗ್ ನಡೆಸ್ಬೇಕು ಅಂತ ನನಗೆ ಪಾಠ ಮಾಡಕ್ ಬರ್ಬೇಡಿ. ತಪ್ಪು ಮಾಡಿರೋರ್ಗೂ ಬಲಿಪಶು ಆಗಿರೋರ್ಗೂ ತುಂಬಾ ವ್ಯತ್ಯಾಸ ಇದೆ. ಈ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಅಂತ ನಾನು ದೇವ್ರಿಗೆ ಪ್ರಾರ್ಥಿಸ್ತಿದ್ದೀನಿ. ಈ ಮನಸ್ಥಿತಿ ನಾನೊಬ್ಳಿಗ್ ಮಾತ್ರ ಅಲ್ಲ, ನಿಮ್ ಎಲ್ರಿಗೂ ಇರ್ಬೇಕು. ಮೈನಂಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವಳ ಪರವಾಗಿ ನಾನು ಹೋರಾಟ ಮಾಡ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ. ಇಡಿಯಟ್ಸ್.